ಬೆಂಗಳೂರಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೇ ಅಧ್ವಾನ. ವಿದ್ಯುತ್ ಸಮಸ್ಯೆಯಿಂದ ಬಿಎಂಸಿಆರ್ಐನಲ್ಲಿ ಶಸ್ತ್ರಚಿಕಿತ್ಸೆ ಸ್ಥಗಿತವಾಗಿದೆ. ಬಿಎಂಸಿಆರ್ಐ ಬೆಂಗಳೂರು ವೈದ್ಯಕೀಯ ವಿವಿ ಹಾಗೆ ಸಂಶೋಧನಾ ಸಂಸ್ಥೆ ಇದು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬಳಿ ಇರುವಂತಹ ಆಸ್ಪತ್ರೆ ಇದು. ಮುಂದಿನ 5 ದಿನ ಬಿಎಂಸಿಆರ್ಐನಲ್ಲಿ ಯಾವುದೇ ಸರ್ಜರಿ ಇಲ್ಲ. ಕಳೆದ ಕೆಲ ದಿನಗಳಿಂದ ಕೈ ಕೊಡ್ತಾ ಇದೆ ವಿದ್ಯುತ್ ಏರುಪೇರಿನಿಂದಾಗಿ ಎಸಿ ಸಮಸ್ಯೆ ಆಗ್ತಾ ಇದೆ. ಶಸ್ತ್ರಚಿಕಿತ್ಸೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ನೋಡಿ, ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಅಧ್ವಾನ ಇದು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರಿನಲ್ಲಿರುವಂತಹ ಆಸ್ಪತ್ರೆ. ಇಲ್ಲಿ ವಿದ್ಯುತ್ ಕೈ ಕೊಡ್ತಾ ಇದೆ. ವಿದ್ಯುತ್ ಸಮಸ್ಯೆಯಿಂದಾಗಿ ಶಸ್ತ್ರಚಿಕಿತ್ಸೆಯನ್ನೇ ಸ್ಥಗಿತಗೊಳಿಸಲಾಗಿದೆ. ಎಸಿ ಸಮಸ್ಯೆ ಆಗ್ತಾ ಇದೆಯಂತೆ, ಶಸ್ತ್ರಚಿಕಿತ್ಸೆಗೂ ಕೂಡ ಇದು ಅಡ್ಡಿ ಆಗ್ತಾ ಇದೆ. ವಿದ್ಯುತ್ನ ವ್ಯತ್ಯಾಸ ರೋಗಿಗಳು ಪರದಾಡೋ ರೀತಿಯಾಗಿದೆ. ಇಲ್ಲಿ ನೋಡಿ, ನಿತ್ಯ 20 ರಿಂದ 30 ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ ಈ ಆಸ್ಪತ್ರೆಗಳಲ್ಲಿ. ವಿದ್ಯುತ್ ವೋಲ್ಟೇಜ್ನಲ್ಲಿ ಆಗ್ತಾ ಇರುವಂತ ಏರಿಳಿತ ಭಾರಿ ಸಮಸ್ಯೆಯನ್ನ ಕೊಡ್ತಾ ಇದೆ. ಇನ್ನು ದುರಸ್ತಿ ಆಗುವವರೆಗೂ ಕೂಡ ತುರ್ತು ಶಸ್ತ್ರಚಿಕಿತ್ಸೆಗೆ ಮಾತ್ರನೇ ಅವಕಾಶ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಂದಿರುವಂತ ರೋಗಿಗಳು ಅವರ ಸಂಬಂಧಿಕರು ಮಾತನಾಡಿದ್ದಾರೆ ಟಿವಿ9 ಜೊತೆ. ಬನ್ನಿ ಕೇಳೋಣ. ಅದನ್ನ ಯಾವ ರೀತಿ ಉಪಯೋಗಿಸಬೇಕು ಅಂತ ಇಲ್ಲಿ ಇರುವಂತ ಸ್ಟಾಫ್ಗಳು ಮಾಡ್ತಾ ಇಲ್ಲ ಅಂತ ಕೆಲಸಗಳು. ಮೇಂಟೆನೆನ್ಸ್ಗೆ ಅಂತ ಬಿಟ್ಟಿರ್ತಾರಲ್ಲ, ಅವರೆಲ್ಲ ನೋಡ್ಕೊಂಡು ಮಾಡ್ಬೇಕು. ಅದನ್ನ ಸುಮ್ಮನೆ ಸಂಬಳ ಕೊಡ್ತಾ ಇದಾರೆ ಅವ್ರಿಗೆ. ಮೇಂಟೆನೆನ್ಸ್ಗೆ ಬಿಟ್ಟಿದ್ದಾರೆ, ಕ್ಲೀನಿಂಗ್ನವ್ರು ಬಿಟ್ಟಿರ್ತಾರೆ. ಅವ್ರಿಗೆಲ್ಲ ಎಷ್ಟು ಜನ ಅಷ್ಟೆಂಟ್ ಇದ್ದಾರೆ, ಎಲ್ಲರೂ ಒಂದು ಕಡೆ ಕರೆದ್ಬಿಟ್ರೆ ರೋಡ್ ತುಂಬ ಅವರೇ ಆಯ್ತಾರೆ. ಇರುವಂಥ ಸ್ಟಾಫ್ಗಳೆಲ್ಲ ಈಚೆ ಕರೆದ್ಬಿಟ್ರೆ ಪೇಷಂಟ್ಗಿಂತ ಜಾಸ್ತಿ ಅವರೇ ಏನು ಸೌಲಭ್ಯ ಇದೆ ಅದನ್ನೇ ಮಾಡಬೇಕು. ಮಾಡದೇ ಇರೋದೆಲ್ಲ ಮಾಡ್ಕೋದ್ರೆ ಹಿಂಗೆ ಆಗೋದು. ಸ್ಪೆಷಾಲಿಟಿ ಎಲ್ಲ ಹಾಳಾಗೋಯ್ತದೆ. ಈಗ ಏನೇನು ಉಪಯೋಗಕ್ಕೆ ಹಾಕ್ಬೇಕು, ಈಗ ಆಪ್ರೇಷನ್ಗೆ ಏನು ಬೇಕು, ಇದಕ್ಕೇನು ಬೇಕು ಅದನ್ನು ಮಾಡ್ಬೇಕು. ಅವರು ಅದನ್ನೇ ಮಾಡಿಲ್ಲ ಅಂದ್ರೆ ಏನು ಬೇಕದು ಹೇಳಿ. ಸೌಲಭ್ಯ ಕೊಟ್ಟರೆ ತಾನೇ ರೈತರುಗಳಲ್ಲಿ ಇನ್ನೊಬ್ಬರಲ್ಲಿ ಕಮ್ಮಿ ಏನೋ ಒಂದು ಸ್ವಲ್ಪ ಇಲ್ಲಿ ಬಂಡವಾಳ ಕಮ್ಮಿ ಅಂತ ಬಂದಿರೋದು. ಅದನ್ನು ಯಾವ ರೀತಿ ನೋಡ್ಕೋಬೇಕು ನೀವು. ಬರುವಂಥ ಇವ್ರಿಗೆ ಸೌಕರ್ಯ ಸರಿಯಾಗಿ ಮಾಡಿ ಅವರೆಲ್ಲ ಕಳಿಸ್ಬೇಕು, ಟ್ರೀಟ್ಮೆಂಟ್ ಮಾಡಿ. ಈಗ ಬಾ ಈಗ ಬಾ ಬೆಳಗ್ಗೆ ಬಾ ಸಾಯಂಕಾಲ ಬಾ. ಇಲ್ಲಿ ಸಾರ್ವಜನಿಕರಿಗೆ ಏನಂತ ಅತಿ ಕಡಿಮೆ ಬೆಲೆಗಳಲ್ಲಿ ಸವಲತ್ತುಗಳು ಸಿಗುವಂಥದ್ದು ಆಗ್ತದೆ ಆಯಿತಾ. ಇಲ್ಲಿ ನೋಡಿ, ಯಾರೋ ಒಂದು ಬಡವರು ಬರ್ತಾರೆ, ಮತ್ತು ಎಲ್ಲ ಒಂದು ಅವ್ರ ಪಾಪ ಅವರಿಗೆ ಅಷ್ಟು ಬರ್ಸೋಕ್ಕಾಗೋದಿಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಆಯಿತಾ. ಮತ್ತು ಎಲ್ಲ ಸಮಸ್ಯೆಗಳು ಇರೋದೆಲ್ಲ ಬರ್ತಾರೆ. ಬಟ್ ಏನಾಗ್ತದೆ, ಇಲ್ಲಿ ಕರೆಂಟ್ಗಳಿಲ್ಲ ಅಂತ ಸಂದರ್ಭದಲ್ಲಿ, ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಸಂದರ್ಭದಲ್ಲಿ ಅನನುಕೂಲಗಳಾಗುತ್ತೆ. ಬಟ್ ಇದೇನಾಗುತ್ತೆ ಅಂದರೆ ಇಲ್ಲಿರೋಂಥ ಆಡಳಿತ ಮಂಡಳಿಗಳು ಏನಾಗಬೇಕು, ಇವರು ಸರ್ಕಾರದ ಒಂದು ಮಿನಿಸ್ಟ್ರಿಗಳಿಗೆ ಗಮನ ಸೆಳೆಯುವಂಥ ಕೆಲಸಗಳು ಮಾಡಬೇಕು. ಯಾಕಂದರೆ ಯಾರೇ ಆದರೂ ಅಲ್ಲಿ ಅನನುಕೂಲ ಆದಾಗ ಪೇಷಂಟ್ಗಳಿಗೆ, ಯಾಕಂದರೆ ಇಲ್ಲಿ ಜೀವ ಎಲ್ಲರಿಗೂ ಅತ್ಯಮೂಲ್ಯ ಆಯಿತಾ. ಅದರಿಂದ ನಾವಿಲ್ಲಿ ಏನೇ ಒಂದು ಸವಲತ್ತುಗಳ ಸಂಬಂಧ ವಿಚಾರವಾಗಿ ಅನನುಕೂಲತೆ ಆಗಿದೆ. ಕರೆಂಟ್ ಇಲ್ಲ ರೋಗಿಗಳಿಗೆ ಮನೆಗೆ ಇದಕ್ಕೆ ಎಲ್ಲಕ್ಕೂ ತೊಂದರೆ ಆಯ್ತದೆ. ಅದನ್ನು ಇದು ಮಾಡಿ ಅನುಕೂಲ ಮಾಡಿಕೊಡ್ಬೇಕು. ಕರೆಂಟು ಹೆಂಗಸರಿಗೆ ಆಟಿದಾಗೋದು. ಕರೆಂಟ್ ಇಲ್ಲ ರೋಗಿಗಳಿಗೆ ಮನೆಗೆ ಇದಕ್ಕೆ ಎಲ್ಲಕ್ಕೂ ತೊಂದರೆ ಆಯ್ತದೆ. ಅದನ್ನು ಇದು ಮಾಡಿ ಅನುಕೂಲ ಮಾಡಿಕೊಡ್ಬೇಕು. ಕರೆಂಟು ಹೆಂಗಸರಿಗೆ ಆಟಿದಾಗೋದು. ಕರೆಂಟ್ ಇಲ್ಲ ರೋಗಿಗಳಿಗೆ ಮನೆಗೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ವಿನಯ್ ಆಸ್ಪತ್ರೆ ಆವರಣದಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಇದಾಗಲೇ ಹೊಸದಾಗಿ ಬರುವಂತ ರೋಗಿಗಳು ಪರಿಸ್ಥಿತಿಯನ್ನ ನೋಡಿಕೊಂಡು ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಆಗ್ಬಹುದು. ಬಟ್ ಆಲ್ರೆಡಿ ಇರುವಂತ ರೋಗಿಗಳ ಪರಿಸ್ಥಿತಿ ಏನು, ಶಸ್ತ್ರಚಿಕಿತ್ಸೆಯ ಕಥೆ ಏನು ಅಪ್ಡೇಟ್ ಸಿಗ್ತಾ ಇದೆ ವಿನಯ್? ಚೈತ್ರ, ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿರುವಂತಹ ಬೆಂಗಳೂರು ಮೆಡಿಕಲ್ ವೈದ್ಯಕೀಯ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ, ಇದರಲ್ಲಿ ಈ ಒಂದು ಆಸ್ಪತ್ರೆಗೆ ವಿಶೇಷವಾಗಿ ಸರ್ಜರಿಗಳಿಗೆ, ಈ ಅಪಘಾತಗಳಾದಂಥ ಸಮಯದಲ್ಲಿ ಅಥವಾ ಎಲೆಕ್ಟಿವ್ ಮತ್ತು ಎಮರ್ಜೆನ್ಸಿ ಎರಡೂ ಸರ್ಜರಿಗಳಿಗೆ ಸಾಕಷ್ಟು ಬೇರೆ ಬೇರೆ ಭಾಗಗಳಿಂದ ಜನರು ಕೂಡ ರೋಗಿಗಳು ಬರ್ತಾರೆ. ಆದರೆ ಸದ್ಯಕ್ಕೆ ಈ ಆಸ್ಪತ್ರೆ ನಿಜಕ್ಕೂ ಕೂಡ ಒಂದು ಅಧ್ವಾನ ಎದ್ದು ಹೋಗಿದೆ. ಯಾಕೆಂದರೆ ಈ ಆಸ್ಪತ್ರೆಯಲ್ಲಿ ಪದೇ ಒಂದಲ್ಲ ಒಂದು ಸಮಸ್ಯೆಗಳು ಕೇಳಿ ಬರ್ತದೆ. ಈಗ ಕಳೆದ ನಿನ್ನೆ ಮತ್ತು ಮೊನ್ನೆ ಏನಾಗಿದೆ, ಪವರ್ ಎಸಿ ಸೆಂಟ್ರಲ್ ಏನಿದೆ, ಇದು ವಿದ್ಯುತ್ ಪದೇ ಹೋಗುವಂಥದ್ದು ಮತ್ತು ಪವರ್ ಸಪ್ಲೈ ಸಮಸ್ಯೆಗಳಿಂದ ಪವರ್ ಎಸಿ ಕಂಟ್ರೋಲ್ ಕೂಡ ಕೈ ಕೊಟ್ಟಿದೆ. ಈ ಒಂದು ಪವರ್ ಎಸಿ ಕಂಟ್ರೋಲ್ ಕೈ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆಪರೇಷನ್ ಥಿಯೇಟರ್ಗಳಲ್ಲಿ ಸರ್ಜರಿ ಮಾಡೋದಕ್ಕೆ ವೈದ್ಯರು ಏರ್ ಕೂಲರ್ಗಳನ್ನು, ಫ್ಯಾನ್ಗಳ ಮೊರೆಯನ್ನು ಹೋಗ್ತಾ ಇದ್ದಾರೆ. ಯಾಕೆಂದರೆ ಎಸಿ ಸಪೋರ್ಟ್ ಇಲ್ಲ ಅಂದರೆ ಸರ್ಜರಿಗಳನ್ನು ಮಾಡೋದಕ್ಕಾಗೋದಿಲ್ಲ. ಒಂದೊಂದು ಸರ್ಜರಿಗಳು 1 ಗಂಟೆ 2 ಗಂಟೆ 3 ಗಂಟೆ ದೀರ್ಘಾವಧಿಯವರೆಗೂ ಕೂಡ ಸಮಯ ತೆಗೆದುಕೊಳ್ಳುತ್ತೆ. ಕೆಲವು ರೋಗಿಗಳಿಗೆ ಎಸಿಯ ಅವಶ್ಯಕತೆಗಳು ಕೂಡ ಇರುತ್ತೆ. ಆದರೆ ಸದ್ಯಕ್ಕೆ ಈ ಒಂದು ಆಸ್ಪತ್ರೆಯಲ್ಲಿ ಎಸಿ ಕೈ ಕೊಟ್ಟಿದೆ. ಎಸಿ ಕೈ ಕೊಟ್ಟ ಪರಿಣಾಮಕ್ಕಾಗಿ ಈಗಾಗಲೇ ಆಸ್ಪತ್ರೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಎಲೆಕ್ಟಿವ್ ಸರ್ಜರಿಗಳನ್ನು ಪೋಸ್ಟ್ಪೋನ್ ಮಾಡಿ ಕೇವಲ ಎಮರ್ಜೆನ್ಸಿ ಸರ್ಜರಿಗಳನ್ನು ಮಾತ್ರ ತೆಗೆದುಕೊಳ್ಳೋದು ಮುಂದಾಗಿದೆ. ಅಂದರೆ ಈಗೇನಾದರೂ ಯಾವುದಾದ್ರೂ ಒಂದು ಸರ್ಜರಿಗಳಿಗೆ ಪ್ಲಾನ್ ಮಾಡ್ಕೊಂಡು ಬಂದಂಥವ್ರು ಇನ್ನೂ ಕೂಡ 4 ರಿಂದ 5 ದಿವಸಗಳ ಕಾಯಬೇಕಾದಂಥ ಅನಿವಾರ್ಯತೆ ಮತ್ತು ಸಂದಿಗ್ಧ ಪರಿಸ್ಥಿತಿ ಬಂದೊದಗಿದೆ. ಈಗಾಗಲೇ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಯಾಕಂದರೆ ಇಲ್ಲಿ ಟೆಕ್ನಿಕಲ್ ಸಮಸ್ಯೆಗಳು ಎದುರಾಗಿದೆ, ವಿದ್ಯುತ್ ಸಮಸ್ಯೆಗಳಿದೆ, ಪದೇ ವಿದ್ಯುತ್ ಆಗಾಗ ಕೈ ಕೊಡ್ತಾ ಇರುತ್ತೆ. ಬಂದು ಹೋಗುವಂಥ ಸಮಸ್ಯೆಗಳನ್ನು ಕೂಡ ರೋಗಿಗಳು ಸ್ವತಃ ಟಿವಿ9 ಮುಂದೆ ಹಂಚಿಕೊಂಡಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿಯ ಒಂದು ಆಡಳಿತ ಮಂಡಳಿ ಏನಿದೆ, ಇದು ದಿವ್ಯ ನಿರ್ಲಕ್ಷ್ಯ ವಹಿಸಿದೆ. ಯಾಕಂದರೆ ಸಂಬಂಧಪಟ್ಟ MS
ಆಗಿರ್ಬೋದು, RMO ಆಗಿರ್ಬೋದು ಮತ್ತು ಅಧಿಕಾರಿಗಳು ಈ ಕಡೆ ಗಮನವನ್ನು ವಹಿಸಿಲ್ಲ. ಯಾವಾಗಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆ ಮತ್ತು ಈ ಭಾಗದಲ್ಲಿರುವಂತಹ ಆಸ್ಪತ್ರೆಗಳಂದ್ರೆ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ವೈದ್ಯಕೀಯ ಸಿಬ್ಬಂದಿಗಳಿಗೂ ಕೂಡ ಒಂದು ದೊಡ್ಡ ನಿರ್ಲಕ್ಷ್ಯ. ಯಾಕಂದ್ರೆ ಬಡವರು ಬರ್ತಾರೆ, ಏನು ಪ್ರಶ್ನೆ ಮಾಡೋದಿಲ್ಲ, ಹೇಗಾದ್ರೂ ನಡೆದು ಬಿಡುತ್ತೆ ಅನ್ನೋಂಥ ಆಲೋಚನೆ ಅವ್ರದ್ದಾಗಿರುತ್ತೆ. ಆದರೆ ಸದ್ಯಕ್ಕೆ ಇಲ್ಲಿ ಸರ್ಜರಿಗಳು ಪಡುವಂತಹ ರೋಗಿಗಳು ಮತ್ತು ವೈದ್ಯರು ನಿಜಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಯಾಕಂದ್ರೆ ದೀರ್ಘಾವಧಿಯ ಸಮಸ್ಯೆಗಳು ಇರುವಂತಹವರಿಗೆ ಸರ್ಜರಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೇವಲ ಎಮರ್ಜೆನ್ಸಿ ಸರ್ಜರಿಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ದಾರೆ. ಎಲೆಕ್ಟಿವ್ ಆಗಿ ಅಂದ್ರೆ ಪ್ಲಾನ್ಡ್ ಆಗಿ ಸರ್ಜರಿಗಳನ್ನು ಮಾಡೋದಕ್ಕೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ರೋಗಿಗಳ ಪರದಾಟ ಕಂಡು ಬರ್ತಾ ಇದೆ. ಇನ್ನಾದರೂ ವೈದ್ಯಕೀಯ ಶಿಕ್ಷಣ ಸಚಿವರು ಈ ಕಡೆ ಗಮನ ಹರಿಸಬೇಕು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೌಂಡ್ಸ್ ಹಾಕಬೇಕು. ಯಾಕಂದ್ರೆ ಸಾಲು ಸಾಲು ಸಮಸ್ಯೆಗಳಿದೆ, ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿದೆ. ಒಂದು ಈ ತರದ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ AC ಕೈ ಕೊಡುತ್ತೆ ಮತ್ತು ಕರೆಂಟ್ ಕೈ ಕೊಡುತ್ತೆ ಅಂದ್ರೆ ಯಾವ ರೀತಿಯಾದಂತಹ ಫೆಸಿಲಿಟೀಸ್ಗಳನ್ನ ಉನ್ನತ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೊಡ್ತಾ ಇದೆ ಅನ್ನೋದು ಕೂಡ ಇಲ್ಲಿರುವಂತಹ ರೋಗಿಗಳ ಸಮಸ್ಯೆ ಆಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ವಿನಯ್ ಮಾಹಿತಿಗಾಗಿ.